ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ವೇತನ ಪರಿಷ್ಕರಣೆಗೆ ದಿನ ನಿಗದಿ. ಹೆಚ್ಚಳವೆಷ್ಟು? ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. 8th ಪೇ ಕಮಿಷನ್ ಡೇಟ್. 8ನೇ ವೇತನ ಆಯೋಗ ಯಾವತ್ತಿನಿಂದ ಜಾರಿಗೆ ಬರಲಿದೆ ಎನ್ನುವ ಕುತೂಹಲಕ್ಕೆ ಸದ್ಯದಲ್ಲೇ ತೆರೆ ಬೀಳುವ ಸಾಧ್ಯತೆ ಇದೆ. ಮುಂದಿನ ವರ್ಷದ ಮೊದಲ ದಿನದಿಂದಲೇ ಅನ್ವಯವಾಗುವಂತೆ ಜಾರಿಗೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಕೇಂದ್ರ ಸರ್ಕಾರಿ ನೌಕರರು ಇದರ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ. ಹೊಸದಿಲ್ಲಿ. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳಿಗೆ ಸದ್ಯದಲ್ಲೇ ಸಿಹಿ ಸುದ್ದಿಯೊಂದನ್ನು ಕೊಡುವ ಸಾಧ್ಯತೆ ಇದೆ. ಬಹುನಿರೀಕ್ಷಿತ 8ನೇ ಆಯೋಗದ ಶಿಫಾರಸನ್ನು ಮುಂದಿನ ವರ್ಷದ ಮೊದಲ ದಿನದಿಂದಲೇ ಜಾರಿಗೆ ತರುವ ಸಾಧ್ಯತೆ ಇದೆ. 8ನೇ ವೇತನ ಆಯೋಗದ ಬಗ್ಗೆ ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆರಂಭವಾಗಿದೆ. ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಜನವರಿ 1, 2026ರಿಂದಲೇ ಜಾರಿಗೆ ಬರುವಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ನೌಕರರ ಸಂಘಟನೆಗಳು ಕೇಂದ್ರ ಹಣಕಾಸು ಇಲಾಖೆಯನ್ನು ಒತ್ತಾಯಿಸಿದೆ. ವೇತನ ಆಯೋಗವು ನೀಡುವ ಶಿಫಾರಸನ್ನು ಜಾರಿಗೆ ತರಲು 10 ವರ್ಷಕ್ಕಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬಾರದು ಎಂದು ನೌಕರರ ಸಂಘಟನೆಯ ಶಿವಗೋಪಾಲ್ ಮಿಶ್ರಾ ಅಭಿಪ್ರಾಯಪಟ್ಟಿದ್ದಾರೆ. 7ನೇ ವೇತನ ಆಯೋಗ ಜನವರಿ 1, 2016ಕ್ಕೆ ಜಾರಿಗೆ ಬಂದಿತ್ತು. ಹಾಗಾಗಿ 8ನೇ ಆಯೋಗ ಶಿಫಾರಸು ಜನವರಿ 2026ಕ್ಕೆ ಜಾರಿಗೆ ಬರುತ್ತದೆ ಎನ್ನುವುದು ಕೇಂದ್ರ ಸರ್ಕಾರಿ ನೌಕರರ ನಿರೀಕ್ಷೆಯಾಗಿದೆ. ಇದರ ಜಾರಿಯ ಬಗ್ಗೆ ಕೇಂದ್ರ ಸರ್ಕಾರಿ ನೌಕರರು ಕೇಂದ್ರದ ನಿರ್ಧಾರ ಯಾವಾಗ ಬರುತ್ತದೆ ಎನ್ನುವುದನ್ನು ಕುತೂಹಲದಿಂದ ಕಾಯುತ್ತಿದ್ದಾರೆ. ವೇತನ, ಪಿಂಚಣಿ ಮತ್ತು ಭತ್ಯೆ ಸೇರಿ ಇದು ಸುಮಾರು 49 ಲಕ್ಷ ಸಂಬಳದಾರರಿಗೆ ಮತ್ತು 65 ಲಕ್ಷ ಪಿಂಚಣಿದಾರರಿಗೆ ಇದರ ಅನುಕೂಲವಾಗಲಿದೆ. ದೇಶದ ಹಣದುಬ್ಬರ, ಕಾಸ್ಟ್ ಆಫ್ ಲಿವಿಂಗ್ ಅನ್ನು ಆಧರಿಸಿ ವೇತನ ಆಯೋಗವು ಸಂಬಳ, ಪಿಂಚಣಿ ಮತ್ತು ಭತ್ಯೆಯ ಪರಿಷ್ಕರಣೆಗೆ ಶಿಫಾರಸನ್ನು ಮಾಡುತ್ತದೆ. ಉದಾಹರಣೆಗೆ 5ನೇ ವೇತನ ಆಯೋಗವನ್ನು 1997ರಲ್ಲಿ ಜಾರಿಗೆ ತರಲಾಗಿತ್ತು. ಆಗಿನ ಹಣದುಬ್ಬರ 7% ಮತ್ತು 2550 ರೂಪಾಯಿಯನ್ನು ಮಿನಿಮಮ್ ವೇಜಸ್ ಎಂದು ನಿಗದಿಪಡಿಸಲಾಗಿತ್ತು. 6ನೇ ವೇತನ ಆಯೋಗವನ್ನು 2008ರಲ್ಲಿ ಜಾರಿಗೆ ತರಲಾಯಿತು. ಆಗ 8% 10% ಹಣದುಬ್ಬರ ಮತ್ತು 7000 ರೂಪಾಯಿಯನ್ನು ನಿಗದಿ ಮಾಡಲಾಗಿತ್ತು. 7ನೇ ವೇತನ ಆಯೋಗದ ಶಿಫಾರಸನ್ನು 2016ರಲ್ಲಿ ಜಾರಿಗೆ ತರಲಾಗಿತ್ತು. ಆಗ ಹಣದುಬ್ಬರ 5% 6% ಮತ್ತು 18,000 ಮಿನಿಮಮ್ ವೇಜಸ್ ನಿಗದಿಯಾಗಿತ್ತು. ಜನವರಿ 2026ರಲ್ಲಿ ಜಾರಿಗೆ ಬರಬಹುದು ಎಂದು ನಿರೀಕ್ಷಿಸಲಾಗಿರುವ 8ನೇ ವೇತನ ಆಯೋಗ ಹಣದುಬ್ಬರವನ್ನು 6% 7% ನಿಗದಿಪಡಿಸುವ ಸಾಧ್ಯತೆ ಇದೆ ಮತ್ತು 7ನೇ ವೇತನ ಆಯೋಗದ ಮಿನಿಮಮ್ ವೇಜಸ್ ಮೇಲೆ 30% 34% ಹೆಚ್ಚು ನಿಗದಿಯಾಗುವ ಸಾಧ್ಯತೆ ಇದೆ. ಅಂದರೆ ಈಗಿರುವ 18,000 ಮಿನಿಮಮ್ ವೇಜಸ್ 5,400ರಿಂದ 6,120 ರೂಪಾಯಿ ಜಾಸ್ತಿಯಾಗಬಹುದು. ಆಗ ಈ ವೇತನ 23,400ರಿಂದ 24,120 ರೂಪಾಯಿ ಅಂದಾಜು ಹೆಚ್ಚಳ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದ ಅಧಿಕೃತ ಪ್ರಕಟಣೆ ಹೊರಬೀಳಿದ್ದರೂ ಮೇಲೆ ತಿಳಿಸಿದಷ್ಟು ಹೆಚ್ಚಳ ಆಗಬಹುದು ಎಂದು ಹೇಳಲಾಗುತ್ತಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.